ಸಮಾಜದಲ್ಲಿ ಅತ್ಯುತ್ತಮ ಶಿಕ್ಷಣ, ಸಂಪತ್ತು, ಆಮೇಲೆ ಬುದ್ಧಿವಂತಿಕೆ ಮತ್ತು ಎಲ್ಲರ ಪ್ರೀತಿ ಇವೆಲ್ಲವೂ ಒಬ್ಬ ವ್ಯಕ್ತಿಗೆ ಸಿಕ್ಕ್ರೆ ಆತನೇ ಜಗತ್ತಿನ ಅತ್ಯಂತ ಸುಖಿ ಅಂತ ನಾವೆಲ್ಲ ಭಾವಿಸ್ತೇವೆ ಅಲ್ವಾ? ಹೌದು, ಖಂಡಿತ. ಮೇಲ್ನೋಟಕ್ಕೆ ಯಾರಿಗಾದ್ರೂ ಹಾಗೆ ಅನ್ಸೋದು ಸಹಜ. ಆದ್ರೆ ಇದೆಲ್ಲವೂ ಇದ್ರೂ ಕೂಡ ಹೊರಗಿನಿಂದ ನೋಡಲು ಬದುಕು ಸಂಪೂರ್ಣವಾಗಿ ಪರಿಪೂರ್ಣವಾಗಿದ್ರೂ ಆತನ ಒಳಗೆ ಮಾತ್ರ ಸಂಪೂರ್ಣ ಶೂನ್ಯತೆ ಕಾಡ್ತಿದ್ರೆ ಆ ಪರಿಸ್ಥಿತಿ ಹೇಗಿರ್ಬೋದು ಅಂತ ಒಮ್ಮೆ ಯೋಚಿಸಿ. ಜ್ಞಾನದ ಆ ತೀವ್ರವಾದ ಬಾಯಾರಿಕೆಯನ್ನ ಕೇವಲ ದಿನನಿತ್ಯದ ಆಚರಣೆಗಳಿಂದ ಅಥವಾ ಬೇರೆಯವರು ಹೇಳಿಕೊಟ್ಟ ಪಾಠಗಳಿಂದ ತಣಿಸಲು ಸಾಧ್ಯವೇ? ಅದು ಖಂಡಿತ ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು. ಯಾಕಂದ್ರೆ ಜ್ಞಾನ ಅನ್ನೋದು ಕೇವಲ ಆಚರಣೆಯಲ್ಲ. ನಿಜ. ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಹರ್ಮನ್ ಹೆಸ್ಸೆ ಅವರ ಪ್ರಖ್ಯಾತ ಕೃತಿ ಸಿದ್ಧಾರ್ಥದ ಮೊದಲ ಅಧ್ಯಾಯದ ಹಿನ್ನೆಲೆಯಲ್ಲಿ ಇದನ್ನೇ ಚರ್ಚೆ ಮಾಡಲಿದ್ದೇವೆ. ಒಬ್ಬ ವ್ಯಕ್ತಿ ತನ್ನ ಆಂತರಿಕ ಸ್ವರೂಪವಾದ ಆ ಆತ್ಮನನ್ನ ಹೇಗೆ ಹುಡುಕ್ತಾನೆ ಮತ್ತು ಕೇವಲ ಬಾಯ್ಪಾಠ ಮಾಡಿದ ಜ್ಞಾನಕ್ಕೂ ಸ್ವಂತ ಅನುಭವಕ್ಕೂ ಇರುವ ವ್ಯತ್ಯಾಸವೇನು ಅನ್ನೋದನ್ನ ನಾವಿಂದು ಕೆದಕಿ ನೋಡ್ಲಿದ್ದೇವೆ. ಪೂರ್ವದ ತತ್ವಶಾಸ್ತ್ರದ ಬಗ್ಗೆ ಆಸಕ್ತಿಯಿರುವ ನಮ್ಮ ಕೇಳುಗರಿಗೆ ಇದೊಂದು ಅದ್ಭುತವಾದ ಪ್ರಯಾಣ ಆಗತ್ತೆ. ಹೌದು, ಈ ಕಥೆಯ ಆರಂಭವೇ ನಮ್ಮನ್ನ ಒಂದು ದೊಡ್ಡ ದ್ವಂದ್ವಕ್ಕೆ ತಳ್ಳುತ್ತೆ ನೋಡಿ. ಸಿದ್ಧಾರ್ಥನ ಹಿನ್ನೆಲೆಯನ್ನು ನೋಡಿದರೆ ಆತ ಸಾಲ್ ಮರಗಳ ನೆರಳಲ್ಲಿ, ಆಮೇಲೆ ಅಂಜುರದ ಮರಗಳ ತಂಪಿನಲ್ಲಿ ಬೆಳೆದ ಅತ್ಯಂತ ಸುಂದರ ಮತ್ತು ಜ್ಞಾನಿ ಯುವಕ. ಆತನ ತಂದೆ ತಾಯಿಗೆ ಆತನ ಮೇಲೆ ಅಪಾರವಾದ ಹೆಮ್ಮೆ ಇತ್ತು. ಅಂದ್ರೆ ಆತ ಆ ಊರಿನ ಮುದ್ದಿನ ಹುಡುಗ ಆಗಿದ್ದ ಅಂತಾಯ್ತು. ಖಂಡಿತ. ಆತನ ಗೆಳೆಯ ಗೋವಿಂದನಿಗಂತೂ ಸಿದ್ಧಾರ್ಥನೇ ಇಡೀ ಪ್ರಪಂಚ ಆಗಿದ್ದ. ಊರಿನ ಬ್ರಾಹ್ಮಣರ ಹೆಣ್ಣು ಮಕ್ಕಳೆಲ್ಲ ಸಿದ್ಧಾರ್ಥನನ್ನ ನೋಡಿ ಆಕರ್ಷಿತರಾಗ್ತಾ ಇದ್ರು. ಆತ ಎಲ್ಲರಿಗೂ ಸಂತೋಷದ ಮೂಲ ಆಗಿದ್ದ. ಆದರೆ ಇಲ್ಲಿ ಶುರುವಾಗುವ ನಿಜವಾದ ಬಿಕ್ಕಟ್ಟು ಏನಂದ್ರೆ, ಇಡೀ ಊರಿಗೆ ಆನಂದವನ್ನ ನೀಡ್ತಾ ಇದ್ದ ಸಿದ್ಧಾರ್ಥನಿಗೆ ತನ್ನೊಳಗೆ ಮಾತ್ರ ಸಣ್ಣ ಆನಂದವೂ ಇರಲಿಲ್ಲ. ಅಬ್ಬಾ, ಅದು ಒಂಥರ ವಿಪರ್ಯಾಸ ಅಲ್ವಾ? ಹೌದು. ಆತನ ಮನಸ್ಸಿನಲ್ಲಿ ಸದಾ ಒಂದು ಅತೃಪ್ತಿ, ಒಂದು ಕಾಡುವ ಶೂನ್ಯತೆ ಮನೆ ಮಾಡಿತ್ತು. ಒಂದ್ ನಿಮಿಷ. ಇಲ್ಲಿ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಇದನ್ನ ಕೇಳುವಾಗ ಸಿದ್ಧಾರ್ಥನೇನೋ ಒಬ್ಬ ಅಹಂಕಾರಿ ಯುವಕ, ಎಲ್ಲವೂ ಸುಲಭವಾಗಿ ಸಿಕ್ಕಿರೋದ್ರಿಂದ ಅವನಿಗೆ ಅದೃಷ್ಟದ ಬೆಲೆ ಗೊತ್ತಿಲ್ಲ ಅಂತ ಅನಿಸಲ್ವಾ? ಅತ್ಯುತ್ತಮ ಪೋಷಕರು, ಪ್ರಾಣ ಕೊಡುವ ಗೆಳೆಯ, ಸಮಾಜದಲ್ಲಿ ದೊಡ್ಡ ಗೌರವ ಇದೆಲ್ಲವೂ ಇದ್ದಾಗ್ಲೂ ಅವನಿಗೆ ಅಸಮಾಧಾನ ಅಂದ್ರೆ? ಇದು ಕೇವಲ ಒಬ್ಬ ಹದಿಹರೆಯ ಯುವಕನ ಬಂಡಾಯದ ಮನಸ್ಥಿತಿ ಅಂತ ನಿಂಗನ್ಸುತ್ತೆ ಅಲ್ವಾ? ಹೌದು ಹೌದು, ಮೇಲ್ನೋಟಕ್ಕೆ ಹಾಗೆ ಕಾಣುತ್ತೆ. ಆತನಿಗೆ ಇಷ್ಟೊಂದು ಅತೃಪ್ತಿ ಕಾಡಲು ನಿಜವಾದ ಕಾರಣವಾದ್ರೂ ಏನು ಅಂತ? ಅದು ಸಹಜವಾದ ಪ್ರಶ್ನೆ. ಆದ್ರೆ ಆತನ ಅತೃಪ್ತಿಯ ಬೇರು ಅಹಂಕಾರದಲ್ಲಿ ಖಂಡಿತ ಇಲ್ಲ. ಬದಲಾಗಿ ಅದು ಮನುಷ್ಯನ ಅಸ್ತಿತ್ವದ ಬಹುದೊಡ್ಡ ಒಂಟಿತನದಿಂದ ಹುಟ್ಟಿದ್ದು. ಆತನ ತಂದೆ ಮತ್ತು ಗೋವಿಂದ ಪ್ರೀತಿಸುತ್ತಿದ್ದುದು ಸಿದ್ಧಾರ್ಥನ ಹೊರರೂಪವನ್ನ, ಆತನ ಅದ್ಭುತವಾದ ಬುದ್ಧಿವಂತಿಕೆಯನ್ನ ಮತ್ತು ಆತ ಭವಿಷ್ಯದಲ್ಲಿ ಆಗಬಹುದಾದ ಆ ಶ್ರೇಷ್ಠ ವ್ಯಕ್ತಿಯ ಕಲ್ಪನೆಯನ್ನ. ಅಂದ್ರೆ ಅವರು ಸಿದ್ಧಾರ್ಥನ ಅಸ್ತಿತ್ವವನ್ನ ಪ್ರೀತಿಸುತ್ತಿರ್ಲಿಲ್ಲ, ಕೇವಲ ಅವನಲ್ಲಿರುವ ಪ್ರತಿಭೆಯನ್ನ ಮಾತ್ರ ಪ್ರೀತಿಸುತ್ತಿದ್ರು ಅಂತನಾ? ನಿಖರವಾಡಿ. ಸಿದ್ಧಾರ್ಥನಿಗೆ ತಾನೇನು, ತನ್ನ ನಿಜವಾದ ಅಸ್ತಿತ್ವ ಅಥವಾ ಆ ಆತ್ಮನ್ ಅಂದ್ರೆ ಏನು ಅನ್ನೋದೇ ಇನ್ನೂ ತಿಳಿದಿಲ್ಲ. ತನಗೇ ಪರಿಚಯವಿಲ್ಲದ, ತಾನೇ ಕಂಡುಕೊಳ್ಳದ ತನ್ನನ್ನ ಬೇರೆಯವರಷ್ಟು ಗಾಢವಾಗಿ ಪ್ರೀತಿಸ್ತಾ ಇದ್ದಾರೆ ಅನ್ನೋ ಅರಿವು ಮನುಷ್ಯನನ್ನ ಇನ್ನಷ್ಟು ಒಂಟಿಯಾಗಿಸುತ್ತೆ. ಇದು ಕೇಳೋಕೆ ಸ್ವಲ್ಪ ಭಾರ ಅನ್ಸುತ್ತೆ. ತನ್ನೊಳಗಿನ ನಿಜವಾದ ವ್ಯಕ್ತಿತ್ವಕ್ಕೆ ಯಾರಿಂದಲೂ ಪ್ರೀತಿ ಸಿಗ್ತಾ ಇಲ್ಲ, ಬದಲಾಗಿ ತಾನು ಧರಿಸಿರುವ ಆ ಬುದ್ಧಿವಂತ ಅನ್ನೋ ಮುಖವಾಡಕ್ಕೆ ಮಾತ್ರ ಪ್ರೀತಿ ಸಿಗ್ತಾ ಇದೆ ಅನ್ನೋ ಸತ್ಯ ಅವನನ್ನ ಆ ಶೂನ್ಯತೆಗೆ ದೂಡುತ್ತಲ್ವಾ? ಹೌದು, ಅದೇ ಆತನ ದೊಡ್ಡ ಸಂಘರ್ಷ. ಆ ಪ್ರೀತಿಯೇ ಆತನಿಗೆ ಉಸಿರುಗಟ್ಟಿಸುವ ಹಾಗೆ ಮಾಡಿರಬೇಕು. ಹಾಗಾದ್ರೆ ಈ ಶೂನ್ಯತೆಯನ್ನ ಹೋಗಲಾಡಿಸಲು ಆತ ತನ್ನ ಹಿರಿಯರ ಅಥವಾ ತಂದೆಯ ಮಾರ್ಗದರ್ಶನವನ್ನ ಯಾಕೆ ಒಪ್ಕೊಳ್ಳಲ್ಲ? ಊರಿನ ಹಿರಿಯ ಬ್ರಾಹ್ಮಣರಂತೂ ಅಪಾರ ಜ್ಞಾನಿಗಳಾಗಿದ್ರಲ್ವಾ? ಅವರು ಪ್ರತಿದಿನದ ಆಚರಣೆಗಳು, ಯಜ್ಞ ಯಾಗಾದಿಗಳು, ಆಮೇಲೆ ಆ ಪಾಪ ತೊಳೆಯುವ ಪವಿತ್ರ ನದಿಯ ಸ್ನಾನಗಳಲ್ಲಿ ತೊಡಗಿದ್ರು. ನಿಜ. ಜಗತ್ತಿನ ಸೃಷ್ಟಿಯ ಬಗ್ಗೆ, ಭಾಷೆಯ ಹುಟ್ಟಿನ ಬಗ್ಗೆ, ವೇದಗಳ ಬಗ್ಗೆ ಅವರೆಲ್ಲರಿಗೂ ಕಂಠಪಾಠ ಆಗಿತ್ತು. ಆದರೂ ಸಿದ್ಧಾರ್ಥನಿಗೆ ಇದು ಕೇವಲ ಅರ್ಥಹೀನ ಬಳಸುದಾರಿ, ಅಂದ್ರೆ ಮೀನಿಂಗ್ಲೆಸ್ ಡಿಟೋರ್ ಅಂತ ಅನ್ಸೋಕ್ ಶುರುವಾಗುತ್ತೆ. ಆ ಮೂಲ ಪಠ್ಯದಲ್ಲಿ ಬರುತ್ತೆ. ಈ ಬಾಯಾರಿಕೆಯ ಅರ್ಥ ಏನು ಅಂತ ಸ್ವಲ್ಪ ವಿವರಿಸ್ತೀರಾ? ನೋಡಿ, ಆ ಹಿರಿಯರು ಹೊಂದಿದ್ದ ಜ್ಞಾನ ಕೇವಲ ಬೌದ್ಧಿಕವಾಗಿತ್ತು. ವೇದಗಳಲ್ಲಿ ಏನಿದೆ ಅಂತ ಅವ್ರಿಗೆ ತಿಳಿದಿತ್ತು. ಆದರೆ ಆ ಜ್ಞಾನವನ್ನ ತಮ್ಮ ದೈನಂದಿನ ಅನುಭವಕ್ಕೆ ಇಳಿಸಿಕೊಳ್ಳುವಲ್ಲಿ ಅವರು ವಿಫಲರಾಗಿದ್ದರು.
ಪಠ್ಯದಲ್ಲಿ ಬರುವ ಒಂದು ಅದ್ಭುತವಾದ ಉಪಮೆಯನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕು. ಆ ಪಾತ್ರೆ ತುಂಬಿಲ್ಲ ಅನ್ನೋ ಉಪಮೆ ಅಲ್ವಾ? ಸಿದ್ಧಾರ್ಥನ ತಂದೆ ಮತ್ತು ಗುರುಗಳು ತಮ್ಮಲ್ಲಿರುವ ಅತ್ಯುತ್ತಮ ಜ್ಞಾನವನ್ನೆಲ್ಲ ಆತನಿಗೆ ಧಾರೆ ಎರೆದಿದ್ದಾರೆ. ಆದ್ರೆ ಸಿದ್ಧಾರ್ಥನೆಂಬ ಪಾತ್ರೆ ತುಂಬಿಲ್ಲ. ಹೌದು, ಅದೇ. ಯಾಕಂದ್ರೆ ಹೊರಗಿನಿಂದ ಸುರಿತಿರುವ ಜ್ಞಾನ ಕೇವಲ ಮಾಹಿತಿಯಾಗಿದೆ. ಬೇರೆಯವರ ನೆನಪುಗಳನ್ನ, ಬೇರೆಯವರು ಸೃಷ್ಟಿಸಿದ ಆಚರಣೆಗಳನ್ನ ನಮ್ಮೊಳಗೆ ಸುರಿದುಕೊಂಡ್ರೆ ನಮ್ಮ ಆತ್ಮದ ಪಾತ್ರೆ ತುಂಬಲು ಹೇಗ್ ಸಾಧ್ಯ? ಸಾಧ್ಯನೇ ಇಲ್ಲ. ಅದು ಬರೀ ಎರವಲು ಪಡೆದ ಜ್ಞಾನ ಆಗತ್ತೆ. ಹೌದು. ಆ ಹಿರಿಯರು ದಿನನಿತ್ಯ ಪವಿತ್ರ ಸ್ನಾನ ಮಾಡ್ತಾ ಇದ್ರು, ಮಂತ್ರಗಳನ್ನ ಪಠಿಸ್ತಾ ಇದ್ರು. ಆದ್ರೆ ಆ ಮಂತ್ರಗಳ ಹಿಂದಿನ ಸತ್ಯವನ್ನ ಅವರೆಂದಿಗೂ ಅನುಭವಿಸಿರಲಿಲ್ಲ. ಹಾಗಾಗಿ ಅವರು ಜ್ಞಾನದ ಸಾಗರದ ನಡುವೆ ಇದ್ರೂ ಬಾಯಾರಿದವರಾಗಿಯೇ ಉಳಿದಿದ್ರು. ವಾವ್! ಇದನ್ನೇ ನಾವು ಇಂದಿನ ಜಗತ್ತಿಗೆ, ನಮ್ಮ ಆಧುನಿಕ ಜೀವನಕ್ಕೆ ಅನ್ವಯಿಸಿ ನೋಡಿದ್ರೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ನೋಡಿ. ಇಂದು ನಮ್ಮ ಬಳಿ ಗೂಗಲ್ ಇದೆ, ಸಾವಿರಾರು ಪುಸ್ತಕಗಳಿವೆ, ಅಸಂಖ್ಯಾತ ವಿಡಿಯೋಗಳಿವೆ. ನಾವು ಈ ಮಾಹಿತಿಯನ್ನೇ ಜ್ಞಾನ ಅಂತ ಭ್ರಮಿಸ್ತಾ ಇದೀವಲ್ವಾ? ಖಂಡಿತ. ಇವತ್ತು ನಮ್ಮಲ್ಲಿ ಇನ್ಫಾರ್ಮೇಷನ್ ಓವರ್ಲೋಡ್ ಇದೆ. ನಾವು ಮಾಹಿತಿಯನ್ನೇ ಜ್ಞಾನ ಅಂದ್ಕೊಂಡಿದ್ದೀವಿ. ಹೌದು. ಈ ಆಚರಣೆ ಮತ್ತು ವೈಯಕ್ತಿಕ ಶೋಧನೆಯ ನಡುವಿನ ಸಂಘರ್ಷವನ್ನ ವಿವರಿಸಲು ನಾನೊಂದು ಸರಳ ಉದಾಹರಣೆ ಕೊಡ್ತೀನಿ ಕೇಳಿ. ನಾವೆಲ್ಲರೂ ಈಜೋದರ ಬಗ್ಗೆ ಎಷ್ಟೇ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಓದಬಹುದು, ಅದರ ಹಿಂದಿನ ವಿಜ್ಞಾನವನ್ನ ಕಲಿಬಹುದು. ಆದರೆ ವಾಸ್ತವವಾಗಿ ನಾವೇ ನೀರಿಗೆ ಹಾರಿ, ಆ ನೀರು ನಮ್ಮ ಮೂಗಿಗೆ, ಬಾಯಿಗೆ ಹೋಗಿ ಉಸಿರುಗಟ್ಟಿ ಕೈಕಾಲು ಬಡಿದುಕೊಂಡು ಒದ್ದೆ ಆಗೋವರೆಗೆ ನಮಗೆ ನಿಜವಾದ ಈಜು ಅರ್ಥ ಆಗಲ್ಲ ಅಲ್ವಾ? ಅತ್ಯದ್ಭುತವಾದ ಹೋಲಿಕೆ ಇದು. ಕೇವಲ ದಂಡೆಯ ಮೇಲೆ ನಿಂತು ಈಜುವ ಬಗ್ಗೆ ಪ್ರಬಂಧ ಬರೆದ್ರೆ ಈಜು ಬರೋದಿಲ್ಲ. ಅದೇ ತರಹ ಸಿದ್ಧಾರ್ಥನ ಹಿರಿಯರು ಕೂಡ ದಂಡೆಯ ಮೇಲೆಯೇ ನಿಂತು ನೀರಿನ ಬಗ್ಗೆ ಮಾತಾಡ್ತಾ ಇದ್ರು. ಆದ್ರೆ ಯಾರೂ ನೀರಿಗೆ ಹಾರಿ ಒದ್ದೆಯಾಗಿರ್ಲಿಲ್ಲ. ಕೇವಲ ವೇದಗಳ ಪಠಣದಿಂದ ಆತ್ಮನ್ ಸಿಗಲ್ಲ ಅನ್ನೋದು ಸಿದ್ಧಾರ್ಥನಿಗೆ ಅರ್ಥ ಆಯಿತು. ಹೌದು. ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಏನು ಅಂತ ಕೇಳಿದ್ರೆ ನಮ್ಗೆಲ್ರಿಗೂ ಉತ್ತರ ತಿಳಿದಿರುತ್ತೆ. ಆದರೆ ಆ ವಿಚಾರ ಏಕೆ ಮತ್ತು ಹೇಗೆ ನಮ್ಮ ಬದುಕಿಗೆ ಅನ್ವಯವಾಗುತ್ತೆ ಅನ್ನೋ ಆಂತರಿಕ ಸತ್ಯವನ್ನ ನಾವು ಮರೆತಿದ್ದೀವಿ. ನಾವೆಲ್ಲರೂ ಬೇರೆಯವರ ನಂಬಿಕೆಗಳನ್ನೇ ಹೊತ್ತು ತಿರುಗುತ್ತಾ ಇದ್ವಿ. ಹಾಗಾದ್ರೆ ಸಿದ್ಧಾರ್ಥ ಹುಡುಕುತ್ತಿದ್ದ ಆ ಆತ್ಮನ್ ಅನ್ನೋದು ಈ ಕೇವಲ ಮಾಹಿತಿ ಅಥವಾ ಆಲೋಚನೆಯ ಆಚೆಗಿನ ಸತ್ಯ ಅಲ್ವಾ? ಹೌದು. ಪಠ್ಯದ ಪ್ರಕಾರ ಆತ್ಮನ್ ಅನ್ನೋದು ಮಾಂಸವಲ್ಲ, ಮೂಳೆಯಲ್ಲ, ಆಲೋಚನೆಯಲ್ಲ ಅಥವಾ ಕೇವಲ ಪ್ರಜ್ಞೆಯೂ ಅಲ್ಲ. ಇದು ಪ್ರತಿಯೊಬ್ಬನ ಒಳಗಿರುವ ಅತ್ಯಂತ ಆಂತರಿಕ ಮತ್ತು ಅವಿನಾಶಿ ಭಾಗ. ಉಪನಿಷತ್ತುಗಳು ನಿಮ್ಮ ಆತ್ಮವೇ ಇಡೀ ಜಗತ್ತು ಅಂತ ಸಾರುತ್ತವೆ. ಆದ್ರೆ ಇಲ್ಲೊಂದು ದೊಡ್ಡ ತಾಂತ್ರಿಕ ತೊಡಕಿದೆ ನೋಡಿ. ಆತ್ಮನಂದ್ರೆ ಮಾಂಸವಲ್ಲ, ಮೂಳೆಯಲ್ಲ, ಆಲೋಚನೆಯೂ ಅಲ್ಲ ಅಂದ್ರೆ ಅದು ತುಂಬಾ ಅಸ್ಪಷ್ಟವಾಗಿ ಕೇಳಿಸುತ್ತೆ ಅಲ್ವಾ? ಕೇವಲ ಗಾಢ ನಿದ್ರೆಯ ಸ್ಥಿತಿಯಲ್ಲಿ ಮಾತ್ರ ಮನುಷ್ಯ ತನ್ನ ಆತ್ಮನ್ ಜೊತೆ ಬೆರೆಯುತ್ತಾನೆ ಅಂತ ಹಿರಿಯರಿಗೂ ತಿಳಿದಿತ್ತು. ನಿಜ. ಆದರೆ ನಿದ್ದೆಯಲ್ಲಿ ಅನುಭವಿಸುವ ಆ ಸ್ಥಿತಿಯನ್ನ ಎಚ್ಚರವಿರುವಾಗ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ ಅಂತ ಅವರು ಯಾರಿಗೂ ತಿಳಿದಿರಲಿಲ್ಲ. ಅದೇ. ಹಾಗಾದ್ರೆ ಈ ಅಸ್ಪಷ್ಟವಾದ ಆತ್ಮನನ್ನ ಹುಡುಕೋಕೆ, ಆ ಸಿದ್ಧಾಂತವನ್ನ ಅನುಭವಕ್ಕೆ ತರೋಕೆ ಸಿದ್ಧಾರ್ಥ ಬಳಸುವ ಆ ಹೇಗೆ ಅನ್ನೋ ತಂತ್ರವಾದ್ರೂ ಯಾವುದು? ಆ ತಂತ್ರವೇ ಧ್ಯಾನ. ಆದರೆ ಇದು ನಾವು ಸಾಮಾನ್ಯವಾಗಿ ಅಂದ್ಕೊಳ್ಳೋ ಹಾಗೆ ಕಣ್ಣು ಮುಚ್ಚಿ ಕೂರುವ ಆ ಒಂದು ನಿಷ್ಕ್ರಿಯ ಧ್ಯಾನವಲ್ಲ. ಇದು ಅತ್ಯಂತ ತೀವ್ರವಾದ ಏಕಾಗ್ರತೆಯ ಪ್ರಕ್ರಿಯೆ. ಅಂದ್ರೆ ಇದೊಂದು ಆಕ್ಟಿವ್ ಪ್ರಾಸೆಸ್ ಅಂತೀರಾ? ಹೌದು. ಸಿದ್ಧಾರ್ಥನು ಓಂ ಮಂತ್ರದ ಮೂಲಕ ಧ್ಯಾನಿಸುವ ರೀತಿಯನ್ನು ವಿವರಿಸುವ ಒಂದು ಅದ್ಭುತ ರೂಪಕ ಆ ಪಠ್ಯದಲ್ಲಿದೆ. ಓಂ ಎಂಬುದು ಬಿಲ್ಲು, ಆತ್ಮವು ಬಾಣ, ಬ್ರಹ್ಮವೇ ಆ ಬಾಣದ ಗುರಿ ಅಂತ ಅಲ್ಲಿ ವಿವರಿಸಲಾಗಿದೆ. ವಾವ್! ಓಂ ಎಂಬುದು ಬಿಲ್ಲು, ಆತ್ಮವು ಬಾಣ. ಇದು ಕೇಳೋಕೆ ಬಹಳ ಪವರ್ಫುಲ್ ಆಗಿದೆ. ಹೌದು. ಈ ಸಾಲುಗಳ ಹಿಂದಿನ ತರ್ಕವನ್ನ ನಾವು ಬಿಡಿಸಿ ನೋಡಬೇಕು. ಬಿಲ್ಲು ಹೇಗೆ ಒಂದು ಶಕ್ತಿಯನ್ನ ಹಿಡಿದಿಟ್ಕೊಳ್ತದೆಯೋ ಹಾಗೆ ಓಂಕಾರದ ಪಠಣವು ಮನಸ್ಸಿನ ಚಂಚಲತೆಯನ್ನ ತಡೆದು ನಿಲ್ಲಿಸುವ ರಚನೆಯನ್ನ ನೀಡುತ್ತೆ. ಅಂದ್ರೆ ಉಸಿರನ್ನ ಒಳಗೆಳೆದುಕೊಂಡು ಸಂಪೂರ್ಣ ಗಮನವನ್ನ ಕೇಂದ್ರೀಕರಿಸುವುದು ಆ ಬಿಲ್ಲಿನ ಹಗ್ಗವನ್ನ ಹಿಂದಕ್ಕೆ ಎಳೆದಾಗ ಉಂಟಾಗುವ ಕರ್ಷಣ ಅಥವಾ ಟೆನ್ಷನ್ಗೆ ಸಮ ಅಲ್ವಾ? ನಿಖರವಾಗಿ. ಇಲ್ಲಿ ಬಾಣವೆಂದರೆ ಸಿದ್ಧಾರ್ಥನ ಆತ್ಮ ತನ್ನ ಇಡೀ ಅಸ್ತಿತ್ವವನ್ನ ಒಂದೇ ಬಿಂದುವಿನಲ್ಲಿ ಕೇಂದ್ರೀಕರಿಸಿ ಬ್ರಹ್ಮ ಅಥವಾ ಪರಮಸತ್ಯ ಅನ್ನೋ ಗುರಿಯೆಡೆಗೆ ತನ್ನನ್ನ ತಾನು ಬಿಟ್ಟುಕೊಳ್ಳುವ ಆತಂಕಕಾರಿ ಆದರೆ ಅಷ್ಟೇ ಪ್ರಬಲವಾದ ಪ್ರಕ್ರಿಯೆ ಇದು. ಇದು ಕೇವಲ ಮಂತ್ರಪಠಣ ಅಲ್ಲ, ಇದೊಂದು ಆಂತರಿಕ ಯುದ್ಧ. ಆ ರೂಪಕದ ಹಿಂದಿನ ಕಾರ್ಯವಿಧಾನವನ್ನ ಬಿಡಿಸಿ ಹೇಳಿದ್ದು ನಿಜಕ್ಕೂ ಆಸಕ್ತಿದಾಯಕವಾಗಿದೆ. ಉಸಿರು ಮತ್ತು ಗಮನವೇ ಇಲ್ಲಿ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಆದರೆ ಈ ಧ್ಯಾನದ ಮೂಲಕವೂ ಸಿದ್ಧಾರ್ಥನಿಗೆ ಸಂಪೂರ್ಣ ತೃಪ್ತಿ ಸಿಗಲ್ಲ ಅಲ್ವಾ? ಹೌದು, ಸಿಗಲ್ಲ. ಯಾಕಂದ್ರೆ ಆತ ಇನ್ನೂ ತನ್ನ ಹಳೆಯ
ಆ ಸುರಕ್ಷಿತ ವಾತಾವರಣದಲ್ಲೇ ಇದ್ದಾನೆ. ಆಗ್ಲೇ ಆತನ ಜೀವನದ ಅತಿ ದೊಡ್ಡ ತಿರುವು ಎದುರಾಗೋದು. ಒಂದು ದಿನ ಅವರ ಊರಿನ ಮೂಲಕ 3 ಜನ ಶ್ರಮಣರು ಹಾದುಹೋಗ್ತಾರೆ. ಓ, ಆ ಶ್ರಮಣರು, ಅವರ ರೂಪದ ವಿವರಣೆ ಕೇಳದನೆ ನಡುಕ ಹುಟ್ಟುತ್ತಲ್ವಾ? ಬಿಸಿಲಿನಲ್ಲಿ ಬೆಂದು ಒಣಗಿದ ದೇಹ, ರಕ್ತಸಿಕ್ತ ಭುಜಗಳು, ಬಹುತೇಕ ಬೆತ್ತಲೆ. ಅವರು ಮನುಷ್ಯರ ನಡುವೆ ಇರುವ ಮರಳುಗಾಡಿನ ನರಿಗಳಂತೆ ಕಾಣ್ತಾ ಇದ್ರು. ನಿಜ, ಜಗತ್ತಿನ ಸುಖಭೋಗಗಳೆಲ್ಲದಕ್ಕೂ ಶತ್ರುಗಳಾಗಿದ್ದವರು ಸಂಪೂರ್ಣ ತ್ಯಾಗದ ಪ್ರತೀಕ ಆಗಿದ್ರು. ಆ ಭಯಾನಕ ದೃಶ್ಯವನ್ನ ನೋಡಿದ ಕೂಡ್ಲೇ ಸಿದ್ಧಾರ್ಥನಿಗೆ ತಾನು ಅವರ ಜೊತೆ ಸೇರಿ ಸನ್ಯಾಸತ್ವ ಸ್ವೀಕರಿಸಬೇಕು ಅನ್ನೋ ನಿರ್ಧಾರ ಬಹಳ ಬಲವಾಗುತ್ತೆ. ಆದ್ರೆ ಒಬ್ಬ ಯುವಕನಿಗೆ ಈ ಮಟ್ಟದ ಕಠೋರವಾದ ನೋವಿನಿಂದ ಕೂಡಿದ ಜೀವನ ಯಾಕೆ ಆಕರ್ಷಕವಾಗಿ ಕಾಣುತ್ತೆ ಅಂತ ನನಗೊಂದು ಆಶ್ಚರ್ಯ. ಯಾಕಂದ್ರೆ ಶ್ರಮಣರು ಊರಿನ ಆ ಬ್ರಾಹ್ಮಣರಿಗೆ ನಿಖರವಾದ ವಿರೋಧಾಭಾಸ ಆಗಿದ್ರು. ಬ್ರಾಹ್ಮಣರ ಬಳಿ ಎಲ್ಲ ಭೌತಿಕ ಸುಖಗಳಿದ್ವು, ಅಧಿಕಾರವಿತ್ತು, ಆದ್ರೆ ಒಳಗಡೆ ಶೂನ್ಯತೆ ಇತ್ತು. ಆದರೆ ಶ್ರಮಣರು ಈ ಎಲ್ಲ ಭೌತಿಕ ಸುಖಗಳನ್ನ ಭ್ರಮೆ ಅಂತ ಸಂಪೂರ್ಣವಾಗಿ ತ್ಯಜಿಸಿದ್ರು. ಓ, ಹಾಗಾಗಿ ಸಿದ್ಧಾರ್ಥನಿಗೆ ಇವರು ಹೊರಗಿನಿಂದ ಎಲ್ಲವನ್ನೂ ಕಳೆದುಕೊಂಡಂತೆ ಕಂಡ್ರೂ ಒಳಗಿನಿಂದ ಸಂಪೂರ್ಣವಾಗಿ ತುಂಬಿದ್ದಾರೇನೋ ಅನ್ನೋ ಕುತೂಹಲ ಹುಟ್ಟುತ್ತಲ್ವಾ? ಹೌದು. ತನ್ನ ಹಳೆಯ ವ್ಯವಸ್ಥೆಯಲ್ಲಿ ಸತ್ಯ ಸಿಗುವುದಿಲ್ಲ ಅಂತ ಖಚಿತವಾದಾಗ ಆ ವ್ಯವಸ್ಥೆಯ ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಸತ್ಯ ಇರಬಹುದು ಅನ್ನೋ ನಂಬಿಕೆ ಆತನನ್ನ ಆ ಶ್ರಮಣರೆಡೆಗೆ ಎಳೆಯುತ್ತೆ. ಇದು ಪರಂಪರೆಯಿಂದ ತನಗೆ ನೀಡಲ್ಪಟ್ಟ ಜ್ಞಾನದಿಂದ ಹೊರಬಂದು ತನ್ನದೇ ಆದ ಸ್ವಂತ ಅನುಭವದ ಮೂಲಕ ಸತ್ಯವನ್ನ ಅರಿಯುವ ದಿಟ್ಟ ಹೆಜ್ಜೆ. ಆಮೇಲೆ ಭಾವನಾತ್ಮಕವಾಗಿ ಕಂಗೆಡಿಸುವ ದೃಶ್ಯಕ್ಕೆ ತೆರೆಕೊಳ್ಳುತ್ತೆ. ಸಿದ್ಧಾರ್ಥ ತನ್ನ ತಂದೆಯ ಬಳಿ ಹೋಗಿ ತಾನು ಮನೆಯನ್ನ ತ್ಯಜಿಸಿ ಶ್ರಮಣನಾಗಲು ನಿರ್ಧರಿಸಿದ್ದೇನೆ ಅಂತ ಹೇಳ್ತಾನೆ. ಆ ಸನ್ನಿವೇಶ ನಿಜಕ್ಕೂ ಅದ್ಭುತವಾಗಿದೆ. ಕೋಪಗೊಂಡ ತಂದೆ ಆ ಮಾತನ್ನ ನಿರಾಕರಿಸಿ ಕೋಣೆಯಿಂದ ಹೊರನಡೆಯುತ್ತಾನೆ. ಆದರೆ ಸಿದ್ಧಾರ್ಥ ಅಲ್ಲಿಂದ ಕದಲೋದೇ ಇಲ್ಲ. ಹೌದು, ಕೈ ಕಟ್ಕೊಂಡು ತಲೆ ಎತ್ತಿ ನಿಂತಲೇ ನಿಲ್ಲುತ್ತಾನೆ ಆತ. ರಾತ್ರಿ ಇಡೀ ಗಂಟೆಗೊಮ್ಮೆ ತಂದೆ ಎದ್ದು ಬಂದು ಕಿಟಕಿಯನ್ನ ನೋಡಿದಾಗ್ಲೂ ಸಿದ್ಧಾರ್ಥ ಹಾಗೇ ನಿಂತಿರ್ತಾನೆ. ಕತ್ತಲು ಆವರಿಸುತ್ತೆ, ನಕ್ಷತ್ರಗಳ ಬೆಳಕು ಮೂಡುತ್ತೆ, ನಂತರ ಚಂದ್ರನ ಬೆಳಕು ಬರುತ್ತೆ. ಆದ್ರೂ ಯಾವುದೂ ಆತನ ನಿಲುವನ್ನ ಬದಲಾಯಿಸಲ್ಲ. ನಾವೊಮ್ಮೆ ಆ ಕ್ಷಣದಲ್ಲಿ ಸಿದ್ಧಾರ್ಥನ ದೃಷ್ಟಿಕೋನದಿಂದ ಆಲೋಚಿಸ್ಬೇಕಲ್ವಾ? ಆತನ ತುಮುಲ, ಆ ಮಾನಸಿಕ ಸಂಘರ್ಷ ಎಂಥದ್ದಿರ್ಬೋದು? ಖಂಡಿತ. ತನ್ನೊಳಗೆ ಮಡುಗಟ್ಟಿಯುವ ಆ ಶೂನ್ಯತೆಯನ್ನ, ಜ್ಞಾನದ ಹಸಿವನ್ನ ತನ್ನನ್ನ ಅತಿಯಾಗಿ ಪ್ರೀತಿಸುವ ತಂದೆಗೆ ಮಾತಿನಲ್ಲಿ ವಿವರಿಸಲು ಸಾಧ್ಯವಾಗದೆ ಕೇವಲ ತನ್ನ ದೃಢವಾದ ನೋವಿನ ಮೌನದ ಮೂಲಕವೇ ಅಪ್ಪನಿಗೆ ತನ್ನ ಆಂತರಿಕ ಬಂಡಾಯವನ್ನ ದಾಟಿಸುವ ಆತನ ಪ್ರಯತ್ನ ನಿಜಕ್ಕೂ ಎದೆಗುಂದಿಸುವಂಥದ್ದು. ಮೊಣಕಾಲುಗಳು ನಡುಗ್ತಾ ಇದ್ರೂ ಮುಖದಲ್ಲಿನ ಆ ದೃಢತೆ ಕದಲಿಲ್ಲ ಅನ್ನೋದು ಆತನ ಮಾನಸಿಕ ಸ್ಥೈರ್ಯವನ್ನ ತೋರಿಸುತ್ತೆ. ಹೌದು. ಪರಂಪರೆಯನ್ನ ತ್ಯಜಿಸುವಾಗ ಆಗುವ ಮಾನಸಿಕ ನೋವಿನ ಅತಿದೊಡ್ಡ ಪರಿಣಾಮ ಇದು. ಒಬ್ಬ ವ್ಯಕ್ತಿ ತಾನು ಹುಟ್ಟಿ ಬೆಳೆದ, ನಂಬಿದ್ದ, ತನ್ನನ್ನು ಸಲಹಿದ ವ್ಯವಸ್ಥೆಯನ್ನ ಮೀರಿ ನಿಲ್ಲುವಾಗ ಆತನಿಗೆ ಎದುರಾಗುವ ದೈಹಿಕ ಮತ್ತು ಮಾನಸಿಕ ಹಿಂಸೆಯನ್ನ ಈ ದೃಶ್ಯ ಅದ್ಭುತವಾಗಿ ಕಟ್ಟಿಕೊಡುತ್ತೆ. ಇದು ಕೇವಲ ಒಂದು ಭೌತಿಕ ನಿರ್ಗಮನ ಅಲ್ಲ, ಇದೊಂದು ಮಾನಸಿಕ ಹರಿದುಕೊಳ್ಳುವಿಕೆ, ಅಂದ್ರೆ ಸೈಕೊಲಾಜಿಕಲ್ ಟಿಯರಿಂಗ್ ಅಂತ ಹೇಳ್ಬೋದು ಅಲ್ವಾ? ನಿಖರವಾಗಿ. ಕೊನೆಗೆ ಬೆಳಗಾಗುವ ಹೊತ್ತಿಗೆ ತಂದೆಗೆ ಒಂದು ಕಟುವಾದ ಸತ್ಯ ಅರಿವಾಗುತ್ತೆ. ಭೌತಿಕವಾಗಿ ಸಿದ್ಧಾರ್ಥ ಆ ಮನೆಯಲ್ಲಿದ್ರೂ ಮಾನಸಿಕವಾಗಿ ಆತ ಆಗಲೇ ತನ್ನನ್ನ ತೊರೆದು ಬಹುದೂರ ಹೋಗಿಬಿಟ್ಟಿದ್ದಾನೆ ಅಂತ. ಅಬ್ಬಾ, ಒಬ್ಬ ತಂದೆಗೆ ಇದು ಎಷ್ಟು ನೋವಿನ ವಿಚಾರ ಅಲ್ವಾ? ಹೌದು. ತನ್ನ ಮಗನನ್ನ ಕೇವಲ ದೇಹದ ಮುಖಾಂತರ ಹಿಡಿದಿಟ್ಕೊಳ್ಳಲು ಸಾಧ್ಯವಿಲ್ಲ ಅನ್ನೋದನ್ನ ತಂದೆ ಅರಿತುಕೊಳ್ತಾನೆ. ತನ್ನ ಸೋಲನ್ನ ಒಪ್ಕೊಂಡು, ನೀನು ಕಾಡಿಗೆ ಹೋಗಿ ಶ್ರಮಣನಾಗು, ಅಲ್ಲಿ ನಿನಗೆ ನೆಮ್ಮದಿ ಸಿಕ್ಕರೆ ಬಂದ ನನಗೂ ಹೇಳ್ಕೊಡು ಅಂತ ಒಪ್ಕೊಳ್ಳುವ ಆ ತಂದೆಯ ಮಾತುಗಳಲ್ಲಿ ಹಳೆಯ ಪರಂಪರೆಯ ಅಸಹಾಯಕತೆ ಎದ್ದು ಕಾಣುತ್ತೆ. ಹಾಗೆ ಹೊಸ ಶೋಧನೆಯ ಅನಿವಾರ್ಯತೆ ಕೂಡ ಅಲ್ಲಿ ಪ್ರತಿಧ್ವನಿಸುತ್ತೆ ಅಲ್ವಾ? ಆ ಸನ್ನಿವೇಶ ನಿಜಕ್ಕೂ ಮನಕಲಕುವಂಥದ್ದು. ಕೊನೆಗೆ ತಂದೆಗೆ ನಮಸ್ಕರಿಸಿ ಸಿದ್ಧಾರ್ಥ ಹೊರಡುವಾಗ ಆತನ ಗೆಳೆಯ ಗೋವಿಂದ ಕೂಡ ನೆರಳಿನಂತೆ ಆತನನ್ನ ಹಿಂಬಾಲಿಸ್ತಾನೆ. ಆದ್ರೆ ಇಲ್ಲೊಂದು ಸ್ವಾರಸ್ಯಕರವಾದ ವ್ಯತ್ಯಾಸ ಇದೆ. ಹೌದು. ಗೋವಿಂದ ಮತ್ತು ಸಿದ್ಧಾರ್ಥ ಇಬ್ಬರು ಒಟ್ಟಿಗೆ ಹೊರಟರು. ಅವರಿಬ್ಬರ ಉದ್ದೇಶಗಳು ಬೇರೆ ಬೇರೆ ಆಗಿದ್ವು. ನಿಜ. ಗೋವಿಂದನು ಸಿದ್ಧಾರ್ಥನ ನೆರಳಾಗಿ, ಆತನ ಸೇವಕನಾಗಿ, ಆತನ ಭಕ್ತನಾಗಿ ಇರಲು ಬಯಸುತ್ತಾನೆ. ಪರಂಪರೆಯಿಂದ ಬಂದ ಜ್ಞಾನವನ್ನ ಚಾಚೋ ತಪ್ಪದೆ ಪಾಲಿಸುವುದು ಅಥವಾ ಒಬ್ಬ ನಾಯಕನನ್ನ ಕಣ್ಮುಚ್ಚಿ ಅನುಸರಿಸುವುದು ಆತನಿಗೆ ಒಪ್ಪಿಗೆಯಿದೆ. ಆದ್ರೆ ಸಿದ್ಧಾರ್ಥನಿಗೆ ಯಾವ ನಾಯಕನೂ ಬೇಡ. ಆತನಿಗೆ ಬೇಕಿರೋದು ಸ್ವತಂತ್ರವಾಗಿ ಸತ್ಯವನ್ನ ಹುಡುಕೋ ಮಾರ್ಗ.
ಇದು ಬಹಳ ನಿಖರವಾದ ಅವಲೋಕನ. ಗೋವಿಂದನು ಒಂದು ಅಧಿಕಾರದಿಂದ ಅಂದ್ರೆ ಆ ಊರಿನ ಬ್ರಾಹ್ಮಣರ ಅಧಿಕಾರದಿಂದ ತಪ್ಪಿಸಿಕೊಂಡು ಮತ್ತೊಂದು ಅಧಿಕಾರದ ಆಶ್ರಯ ಪಡಿತಾ ಇದ್ದಾನೆ ಅಷ್ಟೇ. ಗೋವಿಂದನಿಗೆ ಭದ್ರತೆ ಬೇಕು, ನಂಬಿಕೆ ಬೇಕು. ಆದ್ರೆ ಸಿದ್ಧಾರ್ಥನಿಗೆ ಆ ಯಾವುದೇ ಆಶ್ರಯ, ಅಧಿಕಾರ ಅಥವಾ ಭದ್ರತೆ ಬೇಡ. ಅವನಿಗೆ ಸಂಪೂರ್ಣ ಆಂತರಿಕ ಸ್ವಾತಂತ್ರ್ಯ ಬೇಕಲ್ವಾ? ಹೌದು, ಇದೇ ನಮ್ಮ ಇಂದಿನ ಆಧುನಿಕ ಜೀವನಕ್ಕೂ ಅನ್ವಯಿಸುವ ದೊಡ್ಡ ಪಾಠ. ಇಂದು ನಾವೂ ಕೂಡ ಗೋವಿಂದನಂತೆಯೇ ವರ್ತಿಸ್ತೀವಿ. ನಾವು ಒಂದು ರಾಜಕೀಯ ನಂಬಿಕೆಯಿಂದ ಮತ್ತೊಂದು ರಾಜಕೀಯ ನಂಬಿಕೆಗೆ, ಅಥವಾ ಒಬ್ಬ ಪ್ರೇರಣಾದಾಯಕ ಭಾಷಣಕಾರನೆಂದು ಮತ್ತೊಬ್ಬನಿಗೆ ಜಿಗಿತೇವೆ. ನಾವು ಕೇವಲ ಒಂದು ಜೀವನ ಶೈಲಿಯಿಂದ ಮತ್ತೊಂದು ಜೀವನ ಶೈಲಿಗೆ ಜಿಗಿತೇವೆ. ನಮಗೆ ಯಾರಾದ್ರೊಬ್ರು ಸಿದ್ಧಪಡಿಸಿದ ಸತ್ಯವನ್ನ ತಟ್ಟೆಯಲ್ಲಿಟ್ಟು ಕೊಡ್ಬೇಕು ಅಂತ ನಾವು ಬಯಸ್ತೀವಿ. ಖಂಡಿತ. ಆದರೆ ಸಿದ್ಧಾರ್ಥನ ಪಯಣ ನಮ್ಗೆ ನೆನಪಿಸೋದು ಏನಂದ್ರೆ, ನಿಜವಾದ ಸ್ವತಂತ್ರ ಆಲೋಚನೆ ಅಥವಾ ಕ್ರಿಟಿಕಲ್ ಥಿಂಕಿಂಗ್ ಬೆಳಿಬೇಕಾದ್ರೆ ನಾವು ಬೇರೆಯವರು ನೀಡಿದ ಸಿದ್ಧಾಂತಗಳನ್ನು ಬದಿಗಿಟ್ಟು ನಾವೇ ಸ್ವತಃ ಅನುಭವದ ಬೆಂಕಿಗೆ ಇಳಿಬೇಕು ಅನ್ನೋದನ್ನ. ಜ್ಞಾನವು ನಮ್ಮ ಸ್ವಂತ ಅಸ್ತಿತ್ವದ ಭಾಗ ಆಗ್ಬೇಕು, ಕೇವಲ ಎರವಲು ಪಡೆದ ವಾಕ್ಯಗಳಾಗಬಾರ್ದು. ಖಂಡಿತವಾಗಿಯೂ ನಮ್ಮೊಳಗಿನ ಆ ಅಂಧಾನುಕರಣೆಯನ್ನ ಕಿತ್ತು ಹಾಕಿ ಸ್ವಂತ ಅನುಭವದ ಮೂಲಕ ಜಗತ್ತನ್ನ ಗ್ರಹಿಸುವಂತೆ ಸಿದ್ಧಾರ್ಥನ ಕಥೆ ನಮ್ಮನ್ನ ಎಚ್ಚರಿಸುತ್ತೆ. ಆಚರಣೆಗಳು ಕೇವಲ ದಾರಿಯ ಸೂಚಕಗಳೇ ಹೊರತು ದಾರಿಯಲ್ಲ ಅನ್ನೋದು ನಮಗಿಲ್ಲಿ ಸ್ಪಷ್ಟವಾಗುತ್ತೆ. ಬೇರೆಯವರು ನಮಗೆ ಎಷ್ಟೇ ದೊಡ್ಡ ಜ್ಞಾನವನ್ನ ನೀಡಿದ್ರೂ ಅದು ನಮ್ಮ ಸ್ವಂತ ಅನುಭವಕ್ಕೆ ಬರೋವರೆಗೆ ಅದು ಕೇವಲ ಮಾಹಿತಿಯೇ ಹೊರತು ಜ್ಞಾನವಲ್ಲ ಅನ್ನೋದನ್ನ ನಾವು ಈ ಚರ್ಚೆಯುದ್ದಕ್ಕೂ ಕಂಡುಕೊಂಡೆವು. ಅಷ್ಟೇ ಅಲ್ಲ ನೋಡಿ, ನಾವು ಕಲಿಬೇಕಾದ ಇನ್ನೊಂದು ಬಹುಮುಖ್ಯ ಪಾಠ ಅಂದ್ರೆ ಆ ಪ್ರಶ್ನಿಸುವ ಮನೋಭಾವ. ತನಗೆ ಅಷ್ಟೆಲ್ಲ ಪ್ರೀತಿ, ಗೌರವ, ಸುಖ, ಭೋಗಗಳಿದ್ರೂ ತನ್ನ ಆಂತರಿಕ ಪ್ರಶ್ನೆಗಳನ್ನ ಸಿದ್ಧಾರ್ಥ ಎಂದಿಗೂ ಸಾಯಲು ಬಿಡಲಿಲ್ಲ. ಅನುಕೂಲಕರವಾದ ವಾತಾವರಣದಲ್ಲೇ ಇದ್ದುಕೊಂಡು ತನ್ನನ್ನು ತಾನು ಕಳೆದುಕೊಳ್ಳೋದಕ್ಕಿಂತ, ಕಷ್ಟವಾದರೂ ಪರವಾಗಿಲ್ಲ, ವಾಸ್ತವದ ಅರಿವಿಗಾಗಿ ಹೋರಾಡುವುದು ಶ್ರೇಷ್ಠ ಅನ್ನೋದೇ ಈ ಮೊದಲ ಅಧ್ಯಾಯದ ತಿರುಳು. ಎಂಥ ಅದ್ಭುತವಾದ ಮಾತು! ಈ ಆಳವಾದ ಆಮೇಲೆ ವಿಚಾರ ಪ್ರಚೋದಕವಾದ ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಕೇಳುಗರಿಗೆ ಆಲೋಚಿಸಲು ಒಂದು ಅಂತಿಮ ಪ್ರಚೋದನಾತ್ಮಕ ಚಿಂತನೆಯನ್ನ ನೀಡೋಣ. ಮೂಲ ಪಠ್ಯದಲ್ಲಿ ಸಿದ್ಧಾರ್ಥನು ತನಗೆ ತಾನೇ ಒಂದು ಬೆಚ್ಚಿ ಬೀಳಿಸುವ ಪ್ರಶ್ನೆ ಕೇಳಿಕೊಳ್ಳುತ್ತಾನೆ. ಹೌದು, ಆ ಪ್ರಶ್ನೆ ತುಂಬಾ ಆಳವಾಗಿದೆ. ಪ್ರಜಾಪತಿಯು ಜಗತ್ತನ್ನ ಸೃಷ್ಟಿಸಿದನೇ? ದೇವತೆಗಳೂ ಕೂಡ ನಮ್ಮಂತೆಯೇ ಸೃಷ್ಟಿಸಲ್ಪಟ್ಟವರೇ? ಅವರು ಕಾಲಕ್ಕೆ ಅಧೀನರೇ? ಅವರು ಮರ್ತ್ಯರೇ ಅಂತ ಆತ ಕೇಳ್ತಾನೆ. ಸ್ವಲ್ಪ ಯೋಚಿಸಿ ನೋಡಿ, ನಾವು ಹೊರಗಡೆ ಪೂಜಿಸುವ, ನಂಬುವ ಆ ದೇವತೆಗಳೇ ಕಾಲಕ್ಕೆ ಅಧೀನರಾಗಿದ್ರೆ ಮತ್ತು ನಶ್ವರರಾಗಿದ್ರೆ, ನಿಜವಾದ ಆ ಶಾಶ್ವತ ಸತ್ಯವು ಕೇವಲ ನಮ್ಮೊಳಗೆ, ನಮ್ಮ ಆ ಆತ್ಮನ್ನಲ್ಲಿಯೇ ಅಡಗಿದ್ದು, ನಾವು ಅದನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸ್ತಾ ಇದ್ದೀವ್ಯಾ? ಇದು ನಿಜಕ್ಕೂ ನಮ್ಮನ್ನ ಕಾಡುವ ಪ್ರಶ್ನೆ. ಹೌದು. ಹೊರಗಿನ ಆಕಾಶವನ್ನ ನೋಡೋದನ್ನ ಬಿಟ್ಟು ನಮ್ಮ ಒಳಗಿನ ಅನಂತವಾದ ಆಕಾಶವನ್ನ ನಾವು ಎಂದಾದ್ರೂ ಮುಖಾಮುಖಿಯಾಗ್ತೀವ್ಯಾ? ಈ ಆಳವಾದ ಕದಡುವ ಪ್ರಶ್ನೆಯನ್ನ ನಮ್ಮ ಕೇಳುಗರ ಚಿಂತನೆಗೆ ಬಿಟ್ಟ ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಿಮ್ಮೊಳಗಿನ ಸತ್ಯದ ಶೋಧನೆ ನಿರಂತರವಾಗಿರಲಿ. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ಜ್ಞಾನದ ಹೊಸ ಆಯಾಮವನ್ನ ತೆರೆದಿಡುವ ವಿಷಯದೊಂದಿಗೆ ಮತ್ತೆ ಸಿಗೋಣ.